ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ದಿಸ್ ಇಸ್ ಮೈ ಫಸ್ಟ್ ಮಿನಿ ಬ್ಲಾಗ್. ಎಲ್ಲರೂ ಸಪೋರ್ಟ್ ಮಾಡಿ, ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ತಾ, ಈಗ ನಾನು ಬೆಳಗ್ಗೆ ಎದ್ದಿದ್ದೆ ಲೇಟು. ಎದ್ದು ಬರೋಷ್ಟಕ್ಕೆ ಸೂರ್ಯ ಕಣ್ಣಿಗೆ ಕುಗ್ತಿದ್ದ. ಆ್ಯಕ್ಚುಲಿ ನಾನು ಎದ್ದೇಳೋದೇ ಸೂರ್ಯ ಬಂದಿದ್ದಾದಮೇಲೆ. ತುಂಬ ಬಿಸಿಲಿತ್ತು ಅಂತಂದ್ಬಿಟ್ಟು ನಾನು ಎದ್ದಿದ ತಕ್ಷಣ ನನ್ನ ಮುಖ ನೋಡೋದು ಅಥವಾ ನನ್ನ ಪ್ರಯಾರಿಟಿ ಕೊಡೋದೇ ನನ್ನ ಶಾಕಿಗೆ. ದಿಸ್ ಇಸ್ ಮೈ ಲವ್ಲಿ ಪ್ರಿಟಿ ಶಾಕ್. ಇದ್ರ ಹೆಸರು ಶಾಕ್ ಅಂತ. ನನಗೆ ಆ್ಯಕ್ಚುಲಿ ಪೆಟ್ಸ್ ಅಂದರೆ ತುಂಬಾ ಇಷ್ಟ. ಇದಕ್ಕಂತೂ ನಾನು ತುಂಬ ಅಂದರೆ ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ. ಇದೂ ಅಷ್ಟೇ, ನಂಗೆ ತುಂಬ ಅಂದರೆ ತುಂಬ ಹಚ್ಕೊಂಡ್ಬಿಟ್ಟಿದೆ. ಶೇಕ್ ಹ್ಯಾಂಡ್ ಕೊಡುತ್ತೆ, ನನ್ನ ಮಾತು ಕೇಳುತ್ತೆ. ಇದೂ ನಂಗೆ ಆ ಥರ ಫೀಲ್ ಮಾಡುತ್ತೆ, ವಿಚ್ ವುಮೆನ್ಸ್ ಡಸಂಟ್ ಡೂ ಇಟ್. ಶಾಕ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದಾದಮೇಲೆ ನಾನು ಸೀದಾ ಬಂದಿದ್ದೆ ನಮ್ಮ ಕಿಚನ್ಗೆ. ನಾನು ಹೆಚ್ಚು ಆಲ್ಮೋಸ್ಟ್ ನನ್ನ ಕಿಚನಲ್ಲೇ ನಾನು ಟೈಮ್ ಸ್ಪೆಂಡ್ ಮಾಡೋದು. ಯಾಕಂದರೆ ಹೆಣ್ಮಕ್ಳಂದರೆ ಕಿಚನಿಗೆ ತುಂಬ ಲಕ್ಷಣ. ಬಟ್ ನಾನು ನೈಟೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಬಿಟ್ಕೊತೀನಿ, ಕಟ್ಟೆ ಎಲ್ಲ. ಯಾಕಂದರೆ ಮಾರ್ನಿಂಗ್ ನಾನು ಹೆಂಗಿದ್ರೂ ಲೇಟಾಗಿ ಎದ್ದೇಳೋದು. ಸೊ ನಾವು ಮಾರ್ನಿಂಗ್ ಎದ್ದು ಕಿಚನ್ ಕ್ಲೀನ್ ಮಾಡ್ಕೊಳಕ್ಕೆ ಆಗಲ್ಲ ಅಂತ. ಆಮೇಲೆ ಕಿಚನಲ್ಲೇ ನಮ್ಮ ದೇವ್ರ ಮನೆ ಇದೆ. ನಮ್ಮ ಮನೇಲಿ ಎದ್ದ ತಕ್ಷಣ ಎಲ್ಲರೂ ಒಂದೊಂದು ಗ್ಲಾಸ್ ಬಿಸಿನೀರು ಕುಡಿತಾರೆ. ಸೊ ಅವ್ರಿಗೆ ಬಿಸಿನೀರಿಟ್ಟು, ನಮ್ಮ ಅವ್ವ ಬ್ಲ್ಯಾಕ್ ಟೀ ಕುಡಿತಾರೆ. ಸೊ ಅವ್ರಿಗೆ ಸ್ವಲ್ಪ ನೀರು ಹಾಕಿ, ಚಹಾ ಪುಡಿ, ಸ್ವಲ್ಪ ಸಕ್ಕರೆ ಆಯಿತು ಮತ್ತು ಶುಂಠಿ ಹಾಕಿ ಬಿಸಿ ಮಾಡಿಕೊಟ್ರೆ, ಮತ್ತು ಸೋಸಿದಾದ್ಮೇಲೆ ಅವ್ರು ಸ್ವಲ್ಪ ಲೆಮನ್ ಇಟ್ಕೊಂಡ್ರೆ ಅವ್ರ ಆರೋಗ್ಯದಲ್ಲಿ ತುಂಬ ಆ್ಯಕ್ಟಿವ್ ಇದ್ದಾರೆ. ಸೊ ಆರೋಗ್ಯನೇ ಜೀವನ ಅಲ್ವಾ, ಅದ್ರ ಸಲುವಾಗಿ ಅವರು ಆರೋಗ್ಯನ ಫಸ್ಟ್ ಮೇನ್ ಪಾಯಿಂಟಲ್ಲಿ ಆರೋಗ್ಯ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ. ನೆಕ್ಸ್ಟ್ ನಾ ರೆಡಿಯಾಗಿದ್ರು ಈ ಥರ. ಗೆಲುವೆ ಈ ಊರ ಜಟ್ಟಿ ನಾ ಬಾರಿಗಟ್ಟಿ ನಿನ್ನೆದುರು ಸಾಧ್ಯ ಚೂಟಿ. ನನ್ನ ದೊರಸಾನಿ ನೀನೇನೆ ನನ್ನ ಮನಸ್ಸಿ. ಎಲ್ಲ ರೆಡಿಯಾಗಿ ಎಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಮ್ಮ ಐಟಮ್ಸ್ ಏನೇನು ಬೇಕು ಅಂತ ಹೋಗಿದ್ದೆ. ಕಾರಲ್ಲಿ ಹೋಗ್ತಾ ಮಳೆ, ಅದು ಟ್ರಾವೆಲ್ ಮಾಡೋ ಟೈಮಲ್ಲಿ ಮಳೆ ಬಂದ್ಕೊಂತ ತಂಪಾಗಿರೋ ಸಾಂಗ್ ಕೇಳ್ಕೊಂತ ಟ್ರಾವೆಲ್ ಮಾಡೋದು, ಅದು ಫೀಲೇ ಬೇರೆ ಥರ. ಸೊ ನಾನು ಅದನ್ನ ಎಂಜಾಯ್ ಮಾಡ್ಕೊಂತ ನಾನು ಟ್ರಾವೆಲ್ ಮಾಡ್ತಿದ್ದೆ. ಸೊ ವಿತ್ ಫ್ಯಾಮಿಲಿ ಟ್ರಾವೆಲ್ ಮಾಡೋದು ಅಮೇಝಿಂಗ್ ಅಂತಲೇ ಹೇಳ್ತೀನಿ. ಯಾಕಂದರೆ ಬರೀ ಟ್ರಾವೆಲ್ ಮಾಡ್ತಾ ಬರೀ ಸಾಂಗ್ ಕೇಳಲ್ಲ, ಒಬ್ರಿಗೊಬ್ರು ಮಾತಾಡ್ತೀವಿ, ತಮಾಷೆ, ನಗು ಎಲ್ಲ ನಡೆದಿರುತ್ತೆ. ಆಮೇಲೆ ನಾವು ಫೈನಲಿ ರೀಚ್ ಆಗಿದ್ದು ನಮ್ಮ ಲೊಕೇಶನ್ಗೆ. ಆ್ಯಕ್ಚುಲಿ ನಾವು ಹೋಗ್ಬೇಕಾಗಿರೋ ಪ್ಲೇಸಿಗೆ. ಇದು ಎಲ್ಲಿ ಅಂತಂದ್ಬಿಟ್ಟು ಗೆಸ್ ಮಾಡಿರಿ. ಗೆಸ್ ಮಾಡೋಕ್ಕಿಂತ ಮುಂಚೆ ನಾನೇ ಹೇಳಿಬಿಡ್ತೀನಿ, ಇದು ನಮ್ಮ ಮಹಾರಾಷ್ಟ್ರದಲ್ಲಿರೋ ತುಳಜಾಪುರಿನ ತುಳಜಾ ಭವಾನಿ ಟೆಂಪಲ್ಗೆ. ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿರುತ್ತೆ ಈ ಟೆಂಪಲ್. ಮಹಾರಾಷ್ಟ್ರದಲ್ಲಿ ಫೇಮಸ್ ಟೆಂಪಲಲ್ಲಿ ಇದೂ ಒಂದು ಅಂತಂದ್ಬಿಟ್ಟು. ಇದರಲ್ಲಿ ಪವರ್ಫುಲ್ ದೇವಸ್ಥಾನ. ಅಂಬಾಭವಾನಿ ಬಂದ್ಬಿಟ್ಟು ನಮ್ಮ ಮನೆ ದೇವರು ಆದ ಕಾರಣ, ನಮ್ಮ ಮನೆಯಲ್ಲಿ ರಿಲೇಟಿವ್ಸ್ ಬಂದಿರೋ ಕಾರಣಸಲಿಂದ ನಾವು ನಮ್ಮ ಮನೆ ದೇವರಿಗೆ ಹೋಗಿದ್ದು. ಆ್ಯಂಡ್ ಈ ಕೋಟೆನ ಕಟ್ಟಿಸಿದ್ದು ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ್. ಅದರಲ್ಲಿ ತುಂಬ ಅಂದರೆ ತುಂಬ ಹೆಮ್ಮೆ ಇದೆ ನನಗೆ. ಯಾಕಂದರೆ ನಾವು ಮರಾಠಾಸ್. ಆ್ಯಂಡ್ ಆ ಕೋಟೆ ನೋಡಿ 2 ಕಣ್ಣು ಸಾಲದು. ಆ್ಯಂಡ್ ಇದನ್ನ ದೇವಸ್ಥಾನ ನೋಡೋಕ್ಕೆ ಎಷ್ಟೋ ಜನ ಭಕ್ತರು ಬಂದಿದ್ದಾರೆ. ಆ್ಯಂಡ್ ಇದ್ರ ಹಿಸ್ಟ್ರಿ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನಾನು ಇದ್ರ ಹಿಸ್ಟ್ರಿನ ಹಾಕ್ತೀನಿ. ಅಥವಾ ನಾನು ಮುಂದಿನ ವ್ಲಾಗಲ್ಲಿ ಇದು ತುಳಜಾ ಭವಾನಿದು ಹಿಸ್ಟ್ರಿ ಹಾಕ್ತೀನಿ. ಏನೇನು ಇದರ ಹಿಸ್ಟ್ರಿ ಏನು, ಇತಿಹಾಸ ಏನು ಅಂತಂದ್ಬಿಟ್ಟು ಎಲ್ಲ ಡೀಟೇಲಾಗಿ ಹಾಕ್ತೀನಿ. ಆ್ಯಂಡ್ ನಾವು ಫೈನಲ್ ರೀಚ್ ಆಗಿ ನಮ್ಮ ದರ್ಶನ ಎಲ್ಲ ಸುಖವಾಗಿ ಆರಾಮಾಗಿ ಶಾಂತಿ ಇರ್ತಾ ಎಲ್ಲ ನಮ್ದು ಆಯಿತು. ದರ್ಶನ ಆಗಿದ ತಕ್ಷಣ ನಾವು ಬಳೆ ಉಟ್ಕೊಳಕ್ಕೆ ಹೋಗಿದ್ದು. ಆ ದೇವಸ್ಥಾನ ಬಂದಮೇಲೆ ಹೆಣ್ಮಕ್ಳು ಬಳೆ ಇಟ್ಕೊಂಡಿಲ್ಲ ಅಂದರೆ ಹೆಂಗೆ, ಆದ ಕಾರಣ ನಮ್ಮ ಅಕ್ಕಗೆ ನಾ ಬಳೆ ಎಲ್ಲ ತೊಡಿಸಿ, ನಾನು ಬಳೆ ಹಾಕ್ಕೊಂಬಿಟ್ಟು ಅವ್ರನ್ನ ದುಡ್ಡು ಕೊಟ್ಟು ಆ ಚಿಕ್ಕ ಪಾಪುಗೆ ಬಳೆ ಹಾಕಿಸಿ ಹೋಗಿದ್ದೆ. ಔಟಲ್ಲಿ ನೋಡಿ ನಮ್ಮ ನೈಟಲ್ಲಿ, ಆ್ಯಕ್ಚುಲಿ ಡೇಕಿನ ನೈಟಲ್ಲಿ ನಮ್ಮ ತುಳಜಾ ಭವಾನಿ ದೇವಸ್ಥಾನ ಅಮೇಝಿಂಗಾಗಿ ಕಾಣಿಸುತ್ತೆ. ಲೈಟಿಂಗ್ಸಲ್ಲಿ 2 ಕಣ್ಣು ಸಾಲದು. ಹಾಗೆ ಮತ್ತು ಎಲ್ಲ ಸುತ್ತ ನೋಡ್ಕೊಂತ ನಾವು ನಮ್ಮ ಕಾರ್ ಕಡೆ ಹೋಗಿದ್ದು, ನಾವು ಮನೆಗೆ ಹೋಗೋಣ ಅಂತ.
ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಡೇ ಟ್ರಾವೆಲ್ಕಿಂತ ನೈಟ್ ಟ್ರಾವೆಲೇ ತುಂಬ ಇಷ್ಟ ಆಗುತ್ತೆ. ಆ ಹೆಣ್ಮಕ್ಳಲ್ಲಿ ನಾನು ಒಬ್ಳು. ನೈಟ್ ತುಂಬ ಲೇಟ್ ಆಗಿತ್ತು ಅಂತಂದ್ಬಿಟ್ಟು ಹೋಟೆಲಲ್ಲಿ ಬಿರಿಯಾನಿ ಆರ್ಡರ್ ಮಾಡಿ ತಿಂದು ನಮಗೆ ಬಿರಿಯಾನಿ ಕೊಟ್ಟಿರೋ ಹೋಟೆಲ್ಗೆ ಬಾಯ್ ಬಾಯ್ ಹೇಳಿ ಸೀದಾ ಹೋಗಿದ್ದೆ ಮನೆಗೆ. ಮತ್ತೆ ನಿಮಗೆ ನಾಳೆ ಮಿನಿ ಬ್ಲಾಗ್ ಸಿಗ್ತೀನಿ ಅಂತ ಹೇಳ್ತಾ ಹೋಗ್ತಾ ಲೈಕು ಸಬ್ಸ್ಕ್ರೈಬು